ದಲ್ಲಿ ರಂಗನ ಅವತಾರದಲ್ಲಿ ಬಂದಿದ್ದಾನಂತೆ ನೋಡಿ. ಸರಿ. ರಂಗ ಅಂದ್ರೆ ಯಾವ ರಂಗ? ಅಂತರಂಗ, ಬಹಿರಂಗ, ಮಧುರಂಗ, ಚದುರಂಗ, ಆದಿರಂಗ, ಬೀದಿರಂಗ, ಮೂಲರಂಗ, ಶ್ರೀರಂಗ, ಎಲ್ಲಕ್ಕೂ ಮಿಗಿಲಾದವನೇ ಬೆಳಗಿರಿಯ ರಂಗ. ತನ್ನ ಮಡಿದರಾದ ಲಕ್ಷ್ಮೀದೇವಿ ತುಳಸಮ್ಮನವರ ಜೊತೆಯಲ್ಲಿ ಎಲ್ಲಿಗೆ ಬರ್ತಾ ಇದ್ದಾನೆ? ಕಲಿಯುಗದಲ್ಲಿ ತನ್ನ ಲೀಲೆಯನ್ನ ಜಗತ್ತಿನಲ್ಲಿ ತೋರಿಸಿದ ಸಲುವಾಗಿ ತೆಂಕಲನಾಡಲ್ಲಿರುವಂತಹ ಆ ಬೆಳ್ಳಿ ಬೆಟ್ಟದಲ್ಲಿ ಸ್ವಾಲಿಗರು ವಾಸ ಮಾಡ್ತಾ ಇದ್ರು. ಸರಿ. ಆ ಬೆಳ್ಳಿ ಬೆಟ್ಟದಲ್ಲಿ ವಾಸವಾಗಿ ಆ ಸ್ವಾಲಿಗರ ಮಗಳಾದ ಕುಸುಮಾಲಿನ ಮದುವೆ ಮಾಡಿಕೊಳ್ಬೇಕು, ಪಟ್ಟದರ್ಶಿಯಾಗಿ ಮಾಡಬೇಕು ಅಂತೇಳಿ ಬೆಳಗಿರಿ ರಂಗಯ್ಯ ತನ್ನ ಭಕ್ತರಿಗಾಗಿ ಈ ನಾಟಕವನ್ನು ರಚಿಸುತ್ತಿದ್ದಾನೆ. ಆ ತೆಂಕಲ ನಾಡಿನಲ್ಲಿ ಆ ಬೆಳ್ಳಿ ಬೆಟ್ಟದಲ್ಲಿ ಬಂದು ನೆಲೆಯಾಗಿ ಬೆಳಗಿರಿ ರಂಗಯ್ಯ ಸುತ್ತೇಳ ಲೋಕದ ಭಕ್ತಾದಿಗಳು ಬಂದು ದೊಡ್ಡ ಜಾತ್ರೆ, ಚಿಕ್ಕ ಜಾತ್ರೆ ಅಂತ ಹೇಳಿ ಆ ಪರಮಾತ್ಮನ ಪೂಜೆನ ಮಾಡ್ತಾ ಇದ್ದಾರೆ. ಸರಿ. ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಅಂತ ಹೇಳಿ ಎಲ್ಲರೂ ಪೂಜೆನ ಮಾಡ್ತಾ ಇದ್ದಾರೆ. ಸುತ್ತೇಳ ಲೋಕದ ಭಕ್ತಾದಿಗಳಿಗೆ ಅವ್ರು ಬೇಡದ ವರವನ್ನು ನೀಡುತ್ತಾ ಬೆಳಗಿರಿ ರಂಗಯ್ಯ.